ಪ್ರತಿ ಬಾರಿಯೂ ಈ ಹೊಸ ವರ್ಷ ಹಾಗೂ ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ಈ ವೆರೈಟಿ ಹಾಗೂ ಕಲರ್ಫುಲ್ ಕೇಕ್ಗಳು ಮಾರಾಟ ಆಗುತ್ತೆ. ಅದರಲ್ಲೂ ಕೆಲ ಬೇಕರಿ ತಯಾರಿಕರು ನ್ಯೂ ಇಯರ್ ಸಮೀಪ ಬಂದಾಗ ಕೇಕ್ ಕೆಡದಂತೆ ಕೆಮಿಕಲ್ ಅನ್ನ ಬಳಕೆ ಮಾಡಿ ವಾರಗಳ ಮುಂಚಿತವಾಗಿಯೇ ಕೇಕ್ ಅನ್ನ ಸಿದ್ಧಪಡಿಸ್ತಾರೆ. FSSAI ನಿಯಮದ ಪ್ರಕಾರ ಕೇಕ್ ಹಾಗೂ ನಾರ್ಮಲ್ ಬ್ರೆಡ್ಗಳು 1 ವಾರಗಳ ಒಳಗೆ ಮಾತ್ರ ಬಳಸೋಕೆ ಯೋಗ್ಯ ಆಗಿರುತ್ತೆ. ಆದರೆ ನ್ಯೂ ಇಯರ್ ವೇಳೆ ಹೆಚ್ಚಿನ ಕೇಕ್ ಆರ್ಡರ್ ಬರೋದ್ರಿಂದ ವಾರಗಳ ಮುಂಚೆನೇ ಕೇಕ್ ಬ್ರೆಡ್ ಅನ್ನ ಸಿದ್ಧಪಡಿಸಿ ನ್ಯೂ ಇಯರ್ ವೇಳೆ ಅದಕ್ಕೆ ಕ್ರೀಮ್ ಅನ್ನ ಹಚ್ಚಿ ಜನರಿಗೆ ಮಾರಾಟ ಮಾಡ್ತಾರೆ. ಹೀಗಾಗಿ ಕಲಬುರಗಿಯಲ್ಲಿ FSL ಅಧಿಕಾರಿಗಳು ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ಮುಂಚಿತವಾಗಿ ಬೇಕರಿಗಳ ಮೇಲೆ ದಾಳಿಯನ್ನ ಮಾಡಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಕೇಕ್ ತಯಾರಿಸುವ ಮಾಲೀಕರಿಗೆ ಕಲಬೆರಕೆ ಕೇಕ್ ತಯಾರಿ ಮಾಡಬಾರದು ಅಂತ ಹೇಳಿ ಅವರಿಗೆ ನೋಟಿಸ್ ಅನ್ನ ಕೊಡೋ ಕೆಲಸವನ್ನು ಸಹ ಅಧಿಕಾರಿಗಳು ಮಾಡಿದ್ದಾರೆ. ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ಬಂದರೆ ಸಾಕು ಬೇಕರಿಗಳಲ್ಲಿ ಕಲಬೆರಕೆ ಕೃತಕ ಬಣ್ಣವನ್ನು ಬಳಸಿ ಕೇಕ್ ಮಾರಾಟದ ಒಂದು ದಂಧೆ ಪ್ರತಿ ವರ್ಷ ಕೂಡ ಎಗ್ಗಿಲ್ಲದೆ ನಡೀತಾನೆ ಇರುತ್ತೆ. ಇದರಿಂದ ಏನಂದರೆ ಅನೇಕ ಹಾನಿಕಾರಕ ವಸ್ತುಗಳನ್ನು ಕೂಡ ಜನ ತಮಗೆ ಅರಿವಿಲ್ಲದಂತೆ ಏನಂದರೆ ಕ್ರಿಸ್ಮಸ್ ಹಾಗೂ ನ್ಯೂ ಇಯರ್ ಸಂದರ್ಭದಲ್ಲಿ ಸೇವಿಸ್ತಾರೆ. ಸೊ ಈ ಬಾರಿ ಏನಂದರೆ ಆ ರೀತಿಯಾಗಿ ಯಾವುದೇ ರೀತಿಯಾದಂತಹ ಘಟನೆಗಳು ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಏನಂದರೆ ಈಗ ಮುಂಜಾಗ್ರತಾ ಕ್ರಮವಾಗಿ ಎಲ್ಲೆಡೆ ಕೂಡ FSO ಅಂದರೆ ಫುಡ್ ಸೇಫ್ಟಿ ಆಫೀಸರ್ಸ್ ಅಧಿಕಾರಿಗಳು ಕಲಬುರಗಿಯಲ್ಲಿ ಇರುವಂತಹ ಎಲ್ಲ ಏನು ಬೇಕರಿ ಉತ್ಪನ್ನಗಳನ್ನೇನು ರೆಡಿ ಮಾಡ್ತಾರೆ ಆ ಒಂದು ರೆಡಿ ಮಾಡುವಂತಹ ಎಲ್ಲ ಕಡೆ ಕೂಡ ಈಗ ಖುದ್ದು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಯಾವೆಲ್ಲ ಒಂದು ಬೇಕರಿಗಳಿಗೆ ಬಳಸುವಂತಹ ಐಟಮ್ಸ್ಗಳೇನಿರ್ತವೆ ಆ ಒಂದು ಐಟಮ್ಸ್ಗಳಲ್ಲಿ ಯಾವ ರೀತಿಯಾದಂತಹ ಹಿಟ್ಟುಗಳ ಒಂದು ಬಳಕೆ ಆಗ್ತಾ ಇದೆ, ಯಾವ ರೀತಿಯಾದಂತಹ ಒಂದು ಕ್ರೀಮ್ಗಳ ಒಂದು ಬಳಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮತ್ತು ಅದರಲ್ಲೂ ಹೆಚ್ಚಾಗಿ ಏನಂದರೆ ಈ ಒಂದು ಏನಂದರೆ ಕೇಕ್ಗಳ ಮೇಲೆ ಹಚ್ಚುವಂತಹ ಕ್ರೀಮ್ಗಳೇನಿರ್ತವೆ ಆ ಒಂದು ಕ್ರೀಮ್ಗಳು ಕೂಡ ಯಾವ ರೀತಿಯಾದಂತಹ ಗುಣಮಟ್ಟದ್ದು ಆಗಿದೆ, ಆ ಕ್ರೀಮ್ಗಳಲ್ಲಿ ಏನಾದರೂ ಹಾನಿಕಾರಕ ಅಂಶಗಳಿವೆ ಎಂಬುದರ ಬಗ್ಗೆ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇನ್ನು ಇತ್ತೀಚೆಗೆ ಏನಂದರೆ ಮೊಟ್ಟೆಯಲ್ಲಿ ಕ್ಯಾನ್ಸರ್ನ ಅಂಶಗಳಿರುತ್ತೆ ಅಂಥೇಳಿ ಈಗಾಗಲೇ ಭಾರಿ ಪ್ರಮಾಣದಲ್ಲಿ ದೇಶವ್ಯಾಪಿ ಸದ್ದು ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಮೊಟ್ಟೆಗಳು ಕೂಡ ಯಾವ ರೀತಿಯಾದಂತಹ ಕ್ವಾಲಿಟಿಯಾದಂತಹ ಮೊಟ್ಟೆಗಳು ಇವೆಯಾ ಇಲ್ಲ ಎಂಬುದರ ಬಗ್ಗೆಯನ್ನು ಕೂಡ ಈಗ FSO ಅಧಿಕಾರಿಗಳು ದಾಳಿಯನ್ನು ಮಾಡಿ ಏನಂದರೆ ಇಲ್ಲಿರುವಂತಹ ಎಲ್ಲ ಸಿಬ್ಬಂದಿಗಳ ಜೊತೆ ತಮ್ಮ ಒಂದು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಯಾವ ರೀತಿಯಾದಂತಹ ಮೊಟ್ಟೆಗಳನ್ನು ಬಳಕೆ ಮಾಡ್ತೀರಿ ಮತ್ತು ಎಷ್ಟು ಪ್ರಮಾಣದಲ್ಲಿ ಒಂದು ಕ್ರೀಮ್ಗಳನ್ನು ಈ ಒಂದು ಕೇಕ್ಗಳಿಗೆ ಬಳಕೆ ಆಗುತ್ತೆ ಅಂತ ಈ ಕಡೆ ಭಾಗದಲ್ಲಿ ನೀವು ಕೂಡ ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಾ. ಇದು ಏನಂದರೆ ಕೇಕ್ಗಳ ಮೇಲೆ ಬಳಸುವಂತಹ ಒಂದು ಕ್ರೀಮ್ಗೆ ಬಳಸುವಂತಹ ಏನು ಕ್ರೀಮ್ ರೆಡಿ ಆಗುತ್ತೆ ಅದಕ್ಕೆ ಬೇಕಾದಂತಹ ಒಂದು ಕೆಮಿಕಲ್ ಇದಾಗಿದೆ. ಇದು ಏನಂದರೆ FSSAI ಇಂದ ಒಂದು ಮಾನ್ಯತೆ ಪಡೆದಿದೆಯಾ ಇಲ್ಲ ಎಂಬುದರ ಬಗ್ಗೆ ಕೂಡ ಇಲ್ಲಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಕೃತಕ ಬಣ್ಣಕ್ಕಾಗಿ ಬಹುತೇಕವಾಗಿ ಏನಂದರೆ ಇಂತಹ ಒಂದು ಬೇಕಾಬಿಟ್ಟಿಯಾದಂತಹ ಕೃತಕ ಒಂದು ಕೆಮಿಕಲ್ಗಳನ್ನು ಯೂಸ್ ಮಾಡ್ತಾರೆ. ಅದೇ ರೀತಿಯಾಗಿ ಈ ಕಡೆ ಭಾಗದಲ್ಲೂ ಕೂಡ ನೋಡ್ತಾ ಇದ್ದೀರಾ, ಇದು ಹಿಟ್ಟುಗಳು ಯಾವ ರೀತಿಯಾದಂತಹ ಯಾವ ಪ್ರಮಾಣದ ಒಂದು ಹಿಟ್ಟು ಇದಕ್ಕೆ ಕೇಕ್ಗೆ ಬಳಕೆ ಆಗುತ್ತೆ, ಉನ್ನತ ಮತ್ತು ಸರ್ಕಾರದಿಂದ FSSAIನಿಂದ ಮಾನ್ಯತೆ ಪಡೆದಂತಹ ಒಂದು ಹಿಟ್ಟುಗಳ ಬಳಕೆ ಆಗ್ತಾ ಇದೆಯಾ ಇಲ್ಲ ಎಂಬುದರ ಬಗ್ಗೆ ಕೂಡ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈಗ ಕಲಬುರಗಿಯಲ್ಲಿ ಈಗ ದಾಳಿಯನ್ನು ಮುಂದುವರಿಸಿದ್ದಾರೆ. 18ರಿಂದ ಈಗ 24-25ವರೆಗೂ ಕೂಡ ಕ್ರಿಸ್ಮಸ್ ಅಂಗವಾಗಿ ಈ ಒಂದು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅದಾದ ಬಳಿಕ ನ್ಯೂ ಇಯರ್ ಬರುತ್ತೆ. ನ್ಯೂ ಇಯರ್ ವೇಳೆ ಅಂದರೆ ಇದರ ಒಂದು ವ್ಯವಹಾರ ಸುಮಾರು 10 ಪಟ್ಟು ಹೆಚ್ಚಾಗುತ್ತೆ. ಅಂದರೆ ಕ್ರಿಸ್ಮಸ್ಗೆ ಕಂಪೇರ್ ಮಾಡಿದರೆ ನ್ಯೂ ಇಯರ್ಗೆ ಪ್ರತಿ ಮನೆಯಲ್ಲೂ ಕೂಡ ಕೇಕ್ಗಳನ್ನು ಕಟ್ ಮಾಡೋದು ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತೆ. ಆ ವೇಳೆ ಏನಂದರೆ ಕೃತಕವಾದಂತಹ ಬಣ್ಣ ಮತ್ತು ಸುಮಾರು 1 ವಾರಗಳ ಮುಂಚಿತವಾಗಿ ಕೇಕ್ಗಳನ್ನು ಮಾಡಿಡುವಂತಹ ಒಂದು ದಂಧೆ ಕೂಡ ಎಗ್ಗಿಲ್ಲದೆ ಅಲ್ಲಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಡೀತಾ ಇದೆ. ಸೊ ಅದು ಕಲಬುರಗಿಯಲ್ಲಿ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈಗಾಗಲೇ ಕಲಬುರಗಿಯಲ್ಲಿರುವಂತಹ ಎಲ್ಲ ಫ್ಯಾಕ್ಟ್ರಿಗಳಿಗೂ ಅಂದರೆ ಈ ಒಂದು ಮ್ಯಾನುಫ್ಯಾಕ್ಚರ್ ಏನು ಮಾಡ್ತಾರೆ ಬೇಕರಿ ಐಟಮ್ಗಳು ಆ ಒಂದು ಕಾರ್ಖಾನೆಗಳಿಗೂ ಮತ್ತು ಆ ಒಂದು ಸ್ಥಳಗಳಿಗೆ ಹೋಗಿ ಅವರಿಗೆ ನೋಟಿಸನ್ನು ಕೊಡಲಾಗ್ತಾ ಇದೆ. ಸೊ ಅದಾದ ಬಳಿಕ 28ರಿಂದ ಮಾಸ್ ಆಗಿ ಮತ್ತೆ ಬೇಕರಿಗಳ ಮೇಲೆ ರೇಡ್ ಮಾಡೋದಕ್ಕೆ ಕಲಬುರಗಿಯ ಜಿಲ್ಲಾಡಳಿತ ಇದೀಗ ಮುಂದಾಗಿದೆ. ಕ್ಯಾಮ್ರಾ ಪರ್ಸನ್ ಮನೀಶ್ ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ. ಸರ್ ಏನಿಲ್ಲ, ಈ 31 ಡಿಸೆಂಬರು ಹೊಸ ವರ್ಷ ಆಚರಣೆಗಾಗಿ ಯಥೇಚ್ಛವಾಗಿ ಕೇಕ್ ಮಾರಾಟವಾಗ್ತದೆ. ಈ ಕಲಬುರಗಿ ಜಿಲ್ಲಾದ್ಯಂತ ಮಾರಾಟ ಆಗ್ತದೆ. ಹಾಗಾಗಿ ಬೇಕರಿ ಉದ್ಯಮಿದಾರರು ಈ ಕೇಕ್ಗಳನ್ನು ಒಂದು ದಿನದಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಂದು ವಾರ ಹಿಂದೆ ಅಥವಾ 25ರಿಂದ ಚಾಲೂ ಮಾಡ್ತಾರೆ. 25ಕ್ಕೆ ಕ್ರಿಸ್ಮಸ್ಸು ಇರ್ಬೋದು, ಕ್ರಿಸ್ಮಸ್ಸಿಗೂ ಸೇಲ್ ಆಗ್ತದೆ. ಹಾಗಾಗಿ 25ಕ್ಕೆ ಮಾಡಿಟ್ಟು 31ರ ತನಕ ಮಾಡಿ 31ಕ್ಕೆ ಸೇಲ್ನು ಮಾಡ್ಬೋದು. ಹಾಗಾಗಿ ಅವರಿಗೆ ಮುನ್ಸೂಚನೆ ಕೊಡ್ತಾಯಿದ್ದೀವಿ ನಾವು. ಪ್ರತಿ ವರ್ಷ ಎಲ್ಲ ಕಂಪ್ಲೇಂಟ್ ಬರ್ತಾಯಿತ್ತು.
ಈ ವರ್ಷ ಕಂಪ್ಲೇಂಟ್ ಬರೋಕ್ಕಿಂತ ಮುಂಚೆ ನಾವು ಅವರಿಗೆ ಅವೇರ್ನೆಸ್ ಮಾಡಿ